ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ಚೈತ್ರ ರಾಜ್. ವೀಕ್ಷಕರು, ಇವತ್ತು ಬೆಳಗ್ಗೆಯಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ನ ಗ್ಯಾರಂಟಿಗಳ ಜಾರಿಗೆ ಸಿಎಂ ಸಿದ್ದರಾಮಯ್ಯ ಭಾರಿ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಎಲ್ಲ ಇಲಾಖೆಗಳಿಂದ ಮಾಹಿತಿಯನ್ನ ಸಂಗ್ರಹಿಸಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದರು. ಸಭೆಯಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳಿಂದ ಸಿಎಂ ಮಾಹಿತಿಯನ್ನ ಸಂಗ್ರಹ ಮಾಡಿದ್ರು. ನಾಳಿನ ಸಭೆಯಲ್ಲಿ ಗ್ಯಾರಂಟಿಗಳ ಜಾರಿ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದ್ದು, ಮಹಿಳೆಯರಿಗೆ ಉಚಿತ ಪ್ರಯಾಣ ಭರವಸೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಮಹಿಳೆಯರಿಗೂ ಕೂಡ ಉಚಿತ ಅಂತ ಈಗಾಗಲೇ ಹೇಳಿದ್ದೇವೆ. ನಾಳೆ ಸಚಿವರ ಸಭೆ ಇದೆ. 1ನೇ ತಾರೀಕು ಸಭೆ ಬಳಿಕ ಮುಖ್ಯಮಂತ್ರಿಗಳೇ ಗ್ಯಾರಂಟಿಗಳ ಬಗ್ಗೆ ಘೋಷಣೆ ಮಾಡ್ತಾರೆ ಅಂತ ಹೇಳಿದರು. ಉಚಿತ ಅಂತ ನಮ್ಮ ಪಕ್ಷದ ಘೋಷಣೆ ನಾವು ಮಾಡಿದ್ವಿ ಅಲ್ವಾ. ಇದಕ್ಕೆ ಎಷ್ಟು ಖರ್ಚು ವೆಚ್ಚ ಎಷ್ಟಾಗುತ್ತೆ ಅನ್ನೋದನ್ನು ಮುಖ್ಯಮಂತ್ರಿಗಳು ಕೇಳಿದ್ದಾರೆ. ಒಂದು ನಿಮಿಷ ಎಷ್ಟು ಖರ್ಚು ಎಷ್ಟಾಗುತ್ತೆ ಅನ್ನೋದನ್ನು ಒಂದು ಡೀಟೇಲ್ ಆಗಿ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ. ಅಷ್ಟು ಕೆಲಸ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಮ್ಮ MDs ಹತ್ರ ಎಲ್ಲ ಡೀಟೇಲ್ ಆಗಿ ಎಲ್ಲ ತಗೊಂಡು ನಾಳೆ ಕೊಡ್ತಾ ಇದ್ದಾರೆ. ರಿಪೋರ್ಟ್ ಬಹಿರಂಗ ಮಾಡೋಕ್ಕಾಗೋದಿಲ್ಲ ನಿಮಗೆ. ಮಹಿಳೆಯರಿಗೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಮಹಿಳೆಯರಿಗೆ ಎಲ್ಲರಿಗೂ ಫ್ರೀ. ಈಗ ನಾಳೆ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಅಲ್ವಾ. ಗುರುವಾರ ಕ್ಯಾಬಿನೆಟ್ ಇದೆ. ಗುರುವಾರ ಕ್ಯಾಬಿನೆಟ್ಟಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅದರ ಪ್ರಕಾರ ಆಗುತ್ತೆ. ಮುಖ್ಯಮಂತ್ರಿಗಳು ನಮಗೆ ಎಷ್ಟು ಮಾಹಿತಿ ಕೇಳಿದ್ದಾರೆ, ಅದಕ್ಕೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅಷ್ಟು ಮಾಹಿತಿನ ನಾನು ಇರ್ತೀನಿ, ಅವರು ಕೊಡ್ತೀವಿ. ಗೃಹಲಕ್ಷ್ಮಿ ಯೋಜನೆ ಅತ್ತೆಗೆ ನಮ್ಮ ಸಂಪ್ರದಾಯದಲ್ಲಿ ಮನೆ ಒಡತಿ ಅಂದ್ರೆ ಅತ್ತೆ ಬರ್ತಾರೆ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆ ಅತ್ತೆಗೆ ನೀಡ್ತೇವೆ ಅಂತ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಅತ್ತೆ ಪ್ರೀತಿಯಿಂದ ಬೇಕಾದ್ರೆ ಸೊಸೆಗೆ ನೀಡ್ಲಿ ಅಂತ ಹೇಳಿದ್ರು. ಈ ವೇಳೆ ಸಚಿವ ಸತೀಶ್ ಜಾರಕಿಹೊಳಿ ಸಹ ಹೆಬ್ಬಾಳ್ಕರ್ ಮಾತಿಗೆ ಧ್ವನಿಗೂಡಿಸಿದ್ರು. ಗೃಹಲಕ್ಷ್ಮಿ ಯೋಜನೆ ಅತ್ತೆಗೆ ಯೋಜನೆಯ ಅನ್ವಯ ಆಗಲಿದೆ ಅಂತ ಹೇಳಿದ್ರು. ಯಾಕಂದ್ರೆ ಸೀನಿಯರ್ ಆಗ್ತಾರೆ, ಸೊ ಅತ್ತೆನೇ ಯಜಮಾನಿ ನಮ್ಮ ಒಂದು ಸಂಸ್ಕೃತಿ ಪ್ರಕಾರ. ಸೊ ಅತ್ತೆಗೆ ಕೊಟ್ಟು ಅತ್ತೆ ಪ್ರೀತಿಯಿಂದ ಸೊಸೆಗೆ ಕೊಡ್ತಾರೆ ಅಂತ ನಮ್ಮ ಒಂದು ಆಸೆ. ಯಾಕಂದ್ರೆ ಸೀನಿಯರ್ ಆಗ್ತಾರೆ, ಸೊ ಅತ್ತೆನೇ ಯಜಮಾನಿ ನಮ್ಮ ಒಂದು ಸಂಸ್ಕೃತಿ ಪ್ರಕಾರ. ಸೊ ಅತ್ತೆಗೆ ಕೊಟ್ಟು ಅತ್ತೆ ಪ್ರೀತಿ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಬಡವರಿಗೆ 10 ಕೆಜಿ ಅಕ್ಕಿ ಕೊಡುವುದು ಖಚಿತ ಅಂತ ಆಹಾರ ಖಾತೆ ಸಚಿವ KH ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಈಗಾಗಲೇ ಅನ್ನಭಾಗ್ಯ ಯೋಜನೆ ಘೋಷಣೆ ಮಾಡಿದ್ದೇವೆ. ಯಾವ ದಿನಾಂಕದಿಂದ ಜಾರಿ ಅಂತ ಸಿಎಂ ಹೇಳ್ತಾರೆ. ಮೊದಲು ಕೇಂದ್ರ ಸರ್ಕಾರದ ಬಳಿ ಅಕ್ಕಿ ಕೇಳ್ತೇವೆ. ಕೇಂದ್ರ ಸರ್ಕಾರ ಅಕ್ಕಿ ಕೊಡದೆ ಹೋದ್ರೆ ಟೆಂಡರ್ಗೆ ಆಹ್ವಾನ ನೀಡಬೇಕಾಗುತ್ತೆ. ಕೇಂದ್ರ ಹೆಚ್ಚುವರಿ ಅಕ್ಕಿ ಕೊಡುವ ವಿಶ್ವಾಸ ಇದೆ ಅಂತ ಹೇಳಿದ್ರು. ನಾವು ಮಾತು ಕೊಟ್ಟಿದ್ದೀವಿ, ಅಕ್ಕಿ ಕೊಡೋ ಏರ್ಪಾಡುಗಳಿಗೆಲ್ಲ ತಯಾರಿಯಾಗಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಒಂದು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ನಾವು ಫೈನಲ್ ಮಾಡ್ತಾ ಇದ್ದೀವಿ. ಅಕ್ಕಿ ಅಂತೂ 10 ಕೆಜಿ ಕೊಡೋದು ಖಚಿತ. ಕೊಡುವಂಥ ಡೇಟು ಸಮಯವನ್ನು ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ನಿಗದಿ ಮಾಡ್ತೀವಿ ಸೇರಿ. ಇದಕ್ಕೆ ಖರ್ಚೆಷ್ಟು ಬರ್ತದೆ, ಇದಕ್ಕೆ ಯಾವ ರೀತಿ ಸರಬರಾಜು ಮಾಡಬೇಕು, ಎಲ್ಲಿಂದ ತರಬೇಕು, ಹೇಗೆ ಮಾಡಬೇಕು, ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡ್ತದೆ. ದೇವರ ಸನ್ನಿಧಿಯಲ್ಲಿ ಹೇಳ್ತಿದ್ದೇನೆ, 5 ಗ್ಯಾರಂಟಿ ಜಾರಿ ಮಾಡ್ತೀವಿ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆ ಈಡೇರಿಸಲು 40 ರಿಂದ 50 ಸಾವಿರ ಕೋಟಿ ಬೇಕಾಗಲಿದೆ. ಕಾಂಗ್ರೆಸ್ಗೆ ಅಷ್ಟು ಹಣ ಒದಗಿಸೋ ಬುದ್ಧಿವಂತಿಕೆ ಇದೆ ಅಂತ ಹೇಳಿದರು. 200 ಯೂನಿಟ್ ಕರೆಂಟ್ ಹೆಂಗ್ ಕೊಡ್ತಾರೆ, 10 ಕೆಜಿ ಅಕ್ಕಿ ಹೆಂಗ್ ಕೊಡ್ತಾರೆ, 2,000 ರೂಪಾಯಿ ಮಹಿಳೆಯರಿಗೆ ಹೆಂಗ್ ಕೊಡ್ತಾರೆ, 3,000 ರೂಪಾಯಿ ಪದವೀಧರರಿಗೆ, ಡಿಪ್ಲೊಮಾದವ್ರಿಗೆ 1,50,000 ಹೆಂಗ್ ಕೊಡ್ತಾರೆ, ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡಿಸೋದಕ್ಕೆ ಹೆಂಗ್ ಕೊಡ್ತಾರೆ ಅಂತ ಹೇಳಿ ಇಡೀ ಕರ್ನಾಟಕದ ಜನ ಇವತ್ತಿಗೂ ಕೂಡ ಆಶ್ಚರ್ಯ ವ್ಯಕ್ತ ಮಾಡ್ತಾರೆ. ಆದ್ರೆ ನಾನು ಇವತ್ತು ಈ ದೇವರ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೇನೆ, ಈ 5 ಭರವಸೆಗಳನ್ನ ನಾವು ಅನುಷ್ಠಾನ ಮಾಡೇ ತೀರ್ತೀವಿ ಅನ್ನುವಂತ. ಗ್ಯಾರಂಟಿಯಲ್ಲಿ ಯಾವುದೇ ಗೊಂದಲ ಇಲ್ಲ. ಎಲ್ಲ ಗ್ಯಾರಂಟಿಗಳಿಗೆ ಈಗಾಗಲೇ ತಾತ್ವಿಕ ಒಪ್ಪಿಗೆ ಸಿಕ್ಕಿದೆ. ಎಲ್ಲ ಗ್ಯಾರಂಟಿಗಳನ್ನ ಈಡೇರಿಸುತ್ತೇವೆ ಅಂತ ತುಮಕೂರಿನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚುನಾವಣಾ ಪೂರ್ವದಲ್ಲಿ ಕೊಟ್ಟ ಭರವಸೆ ಈಡೇರಿಸುತ್ತೇವೆ. ಆದಷ್ಟು ಶೀಘ್ರದಲ್ಲೇ 5 ಗ್ಯಾರಂಟಿ ಜಾರಿ ಆಗುತ್ತೆ. ಜೂನ್ 1ರ ಸಂಪುಟ ಸಭೆ ಬಳಿಕ ತೀರ್ಮಾನ ಕೈಗೊಳ್ತೇನೆ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ನಾವು ಏನೇನು ಚುನಾವಣಾ ಪೂರ್ವದಲ್ಲಿ ಭರವಸೆಯನ್ನು ಕೊಟ್ಟಿದ್ದೇವೆ, ಏನೇನು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅವೆಲ್ಲವನ್ನು ಅನುಷ್ಠಾನ ಮಾಡಲಿಕ್ಕೆ ಇವತ್ತು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಯಾವುದೇ ಗೊಂದಲ ಇಲ್ಲ. ಇವತ್ತು ನೋಡಿ, ಈಗಲೇ ಮೊನ್ನೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಮೊದಲನೇ ಸಚಿವ ಸಂಪುಟದಲ್ಲೇ ತಾತ್ವಿಕವಾಗಿ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ಎರಡನೇ ಅನೌಪಚಾರಿಕವಾದಂಥ ಸಚಿವ ಸಂಪುಟದಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. 1ನೇ ತಾರೀಕಿಗೆ ನಾಡಿದ್ದು ಮತ್ತೆ ಒಂದು ಸಚಿವ ಸಂಪುಟದ ಸಭೆ ಇದೆ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆ ಬಗ್ಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ. ಎಲ್ಲ ಉಚಿತ ನೀಡಿದ್ರೆ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಲಿದೆ. ಎಲ್ಲರಿಗೂ ಸಿಗುತ್ತೆ ಅಂತ ಆಶ್ವಾಸನೆ ನೀಡಿದ್ರು, ಆದ್ರೆ ಈಗ ಕುಂಟು ನೆಪ ಹೇಳುತ್ತಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇನ್ನೇ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದಾರೆ. ಸುದೀರ್ಘವಾದ ಸಭೆಯಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ. ಆದರೆ ಮಾಧ್ಯಮದಿಂದ ತಿಳಿದು ಬಂದಿರುವಂಥದ್ದು ಇಷ್ಟು ದೊಡ್ಡ ಪ್ರಮಾಣದ ಹಣಕಾಸಿನ ವ್ಯವಸ್ಥೆಗಳನ್ನು ಮಾಡೋದು ಕಷ್ಟ, ಮಾಡಿದರೆ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನಿಲ್ಲಿಸಬೇಕಾಗುತ್ತೆ ಅನ್ನುವಂಥ ವಿಚಾರಗಳು ಕೂಡ ಬಂದಿದೆ. ಇನ್ನು ಅದಕ್ಕಾಗಿ ಕೆಲವು ಕರಾರು, ಕಂಡೀಷನ್ನು, ಇತಿಮಿತಿಗಳು ಹಾಕಬೇಕನ್ನುವಂಥ ಚಿಂತನೆ ನಡೆದಿದೆ. ಇನ್ನು ಸ್ಪಷ್ಟವಾಗಿ ಬಂದಿಲ್ಲ. ಮಾತು ಕೊಟ್ಟಂತೆ ಅವರು ನಡೀತಾರ ಇಲ್ಲ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಕರ್ನಾಟಕ ಜನತೆ ಕಾಡ್ತಾ ಇದೆ. 1ನೇ ತಾರೀಕು ಸಚಿವ ಸಂಪುಟದ ನಂತರ ಇದನ್ನೆಲ್ಲವನ್ನು ಸಂಪೂರ್ಣವಾಗಿ ನಾವು ಗ್ಯಾರಂಟಿ ಕಾರ್ಡ್ಗಳ ಬಗ್ಗೆ ಉತ್ತರ ಕೊಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿಯಾಗಿದ್ದು, ಅನುಷ್ಠಾನ ಮಾಡಲು ಸಾಧ್ಯ ಅಥವಾ ಅಸಾಧ್ಯ ಅನ್ನೋದನ್ನ ಜನತೆ ಮುಂದೆ ಹೇಳಬೇಕು ಅಂತ ಉಡುಪಿಯಲ್ಲಿ ಮಾಜಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಹಲವಾರು ಬಾರಿ ಬಜೆಟ್ ಅನ್ನು ಮಂಡನೆ ಮಾಡಿದಂಥ ಆರ್ಥಿಕ ತಜ್ಞದ ಅನುಭವ ಇರುವವರು. ಅವ್ರು ಹೇಳಿದ ಮಾತನ್ನು ಉಳಿಸ್ಕೊಳ್ಬೇಕಾಗ್ತದೆ. ಇಲಾಖೆ ಹೇಳಿದ ಮಾತನ್ನು ಉಳಿಸ್ಕೊಳ್ಳೋದಲ್ಲ, ಅವ್ರು ಹೇಳಿದ ಮಾತನ್ನು ಉಳಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಉಚಿತವಾಗಿ ಬಸ್ಸನ್ನು ಮಹಿಳೆಯರಿಗೆ ಉಚಿತವಾಗಿ ಫ್ರೀ ಕೊಡ್ತೇವೆ ಅಂತ ಹೇಳಿದವರು ಯಾರು? ಸಿದ್ದರಾಮಯ್ಯನವರು, DK ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈಗ ಪ್ರಿಯಾಂಕಾ ಖರ್ಗೆ ಅದು ಆಗೋದಿಲ್ಲ, ನೀವು ಪ್ರಧಾನಿ ತೋರಿ ಅಂತ ಹೇಳಿದ್ರೆ ಆಗೋದಿಲ್ಲ. ಕರ್ನಾಟಕದಲ್ಲಿರುವಂಥ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಎಲ್ಲ ಹೋದರೂ ಉಚಿತ ಅಂತ ಹೇಳಿದವರು, ಅವ್ರ ಮಾತನ್ನು ಉಳಿಸ್ಕೊಳ್ಬೇಕಾದ ಅವ್ರ ಜವಾಬ್ದಾರಿ. ನಿಮ್ಮ ಮಾತನ್ನು ನೀವು ಉಳಿಸ್ಕೊಳ್ಳದೆ ಇದ್ದರೆ ಭಾರತೀಯ ಜನತಾ ಪಕ್ಷ ಯಾರು ಉಚಿತವಾಗಿ ಕೊಡ್ತೇನೆ ಅಂತೇಳಿ ನಿಮಗೆ ಓಟ್ ಹಾಕಿದ್ದಾರೆ, ಈಗ ನೀವು ಮಾತನ್ನು ತಪ್ಪಿದ್ದೀರಿ ಅಂತ ಹೇಳ್ತಾರೆ, ಅವ್ರ ಪರವಾಗಿ ನಿಲ್ತೇವೆ. ನೀವು ಉಚಿತವಾಗಿ ಕರೆಂಟ್ ಯೂನಿಟ್ ಕೊಡ್ತೀರಿ, 10 kg ಅಕ್ಕಿ ಕೊಡ್ತೀರಿ, ಎಲ್ಲ ಏನು ಯೋಜನೆಗಳು ನೀವು ಹೇಳಿದ್ದೀರಿ, ಅನುಷ್ಠಾನ ಮಾಡಬೇಕಾದದ್ದು ನೀವು. ಅದು ಮಾಡಲಿಕ್ಕೆ ಆಗುತ್ತೆ ಬಿಡುತ್ತೆ ಅಂತ ನೀವು ಹೇಳಬೇಕೇ ಹೊರತು ಪ್ರಧಾನಮಂತ್ರಿಗಳು 15 ಲಕ್ಷ ಹಾಕಿದ್ರೆ ಅಂತ ಕೇಳಿ ಮುಖ್ಯಮಂತ್ರಿಗಳಂಥ ಸ್ಥಾನದವರು, ಉಪಮುಖ್ಯಮಂತ್ರಿಗಳ ಸ್ಥಾನದವರು ಕೇಳಿದರೆ ನೀವು ಆಡದ ಮಾತನ್ನು ತಪ್ಪಿದರೆ, ಪ್ರಜಾಪ್ರಭುತ್ವದಲ್ಲಿ ಆಳುವ ಸರ್ಕಾರವನ್ನು ಆಡದ ಮಾತನ್ನು ತಪ್ಪಿದರೆ ಜನರಿಗೆ ಯಾರು ರಕ್ಷಣೆ ಕೊಡಬೇಕು? ಇನ್ನು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಜಾರಿ ಬಗ್ಗೆ ಮಾಜಿ ಸಿಎಂ HDK ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಗೆ 135 ಸೀಟು ಕೊಟ್ಟ ಜನತೆಯ ಗ್ಯಾರಂಟಿ ಬೇಡಿಕೆಯಲ್ಲಿ ನ್ಯಾಯವಿದೆ. 5 ಗ್ಯಾರಂಟಿ ಜಾರಿಗೆ ಸರ್ಕಾರ ಜವಾಬ್ದಾರಿ. ಇನ್ನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಆಗುವುದಕ್ಕೆ ಮುನ್ನ ಸಿದ್ದರಾಮಯ್ಯ, DK ಶಿವಕುಮಾರ್ ಮಾಡಿಕೊಟ್ಟಂತಹ ಕಾರ್ಡ್ಗಳು ಜನರ ಬಳಿ ಇವೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ದಿನನಿತ್ಯವೂ ಕೂಡ ಗ್ಯಾರಂಟಿಗಳ ಬಗ್ಗೆ ಜನರಲ್ಲಿ ನಿರೀಕ್ಷೆಯೂ ಮೀರ್ತಾ ಇದೆ, ಆಕ್ರೋಶವೂ ಹೆಚ್ಚಾಗ್ತಾ ಇದೆ. ಜನಾಕ್ರೋಶಕ್ಕೆ ಸಬೂಬು ಸರಿಯಲ್ಲ ಅಂತ HDK ಸವಾಲು ಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಮೇಲೆ ಎಲ್ಲರ ಚಿತ್ತವಿದ್ದು, ನಮಗೂ ಉಚಿತ ವಿದ್ಯುತ್ ನೀಡುವಂತೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಆಗ್ರಹಿಸಿವೆ. ಈ ಬಗ್ಗೆ ಸರ್ಕಾರಕ್ಕೆ ಪೀಣ್ಯ ಇಂಡಸ್ಟ್ರಿಯಲ್ ಅಧ್ಯಕ್ಷರು ಮನವಿ ಸಲ್ಲಿಸಿದ್ದು, ಈಗ ಎನರ್ಜಿ ತೆರಿಗೆ 9% ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ 200 ಯೂನಿಟ್ ಉಚಿತ ಕೊಟ್ರೆ ನಮಗೆ ಅರ್ಧಕ್ಕೆ ಅರ್ಧದಷ್ಟು ಹೊರೆ ಕಡಿಮೆಯಾಗಲಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ನಮಗೂ ಫ್ರೀ ವಿದ್ಯುತ್ ಕೊಡಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಎನರ್ಜಿಯ ತೆರಿಗೆಯನ್ನ 9% ರಿಂದ 4%ಗೆ ಇಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಕನ್ಸಂಪ್ಷನ್ ನಾವೇನು ಮಾಡ್ತೀವಿ ಅದು ಪೀಣ್ಯದಲ್ಲೇನೆ ಆಲ್ಮೋಸ್ಟ್ ಆಲ್ ನಾವು 500 to 600 crores ಸರ್ಕಾರಕ್ಕೆ ಕೊಡ್ತೀವಿ ಪರ್ ಆ್ಯನಮ್. ಇದಲ್ಲದೆ ಏನು ಆ ಬಿಲ್ಲಲ್ಲಿ ತಾವು ನೋಡಿರ್ತೀರಾ, ಎನರ್ಜಿ ಟ್ಯಾಕ್ಸ್ ಅಂತ ಹಾಕ್ತಾರೆ. ಆ ಎನರ್ಜಿ ಟ್ಯಾಕ್ಸ್ನ ನಾವು ಸುಮಾರು ಒಂದು 5 ರಿಂದ 6 ವರ್ಷದಿಂದ ಕೊಡ್ತಾನೇ ಇದ್ದೀವಿ. ಆ 9% ಏನಿದೆ ಅದನ್ನು 4% ಮಾಡಿಕೊಡಿ. ಅದು ನಿಮಗೆ ರೆವಿನ್ಯೂ ಲಾಸ್ ಅಂತೂ ಆಗಲ್ಲ, ನಿಮಗೆ ರೆವಿನ್ಯೂ ಕಮ್ಮಿ ಆಗ್ಬೋದು, ಬಟ್ ಅದು ನಮಗೆ ಬೆನಿಫಿಟ್ ಆಗುತ್ತೆ. ನಮ್ಮ ಇಂಡಸ್ಟ್ರೀಸ್ವರಿಗೆ ಈಗ ಪೋಸ್ಟ್ ಕೋವಿಡ್ ಸಾಕಷ್ಟು ಜನ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಈಗ ಅವರು ಮತ್ತೆ ಓಪನ್ ಮಾಡಬೇಕು ಅಂತಂದರೆ ಅವ್ರಿಗೆ ಬ್ಯಾಂಕ್ದು ಸುಮಾರು ಕಮಿಟ್ಮೆಂಟ್ಸ್ ಇದೆ. 3 ತಿಂಗಳು ಆದಮೇಲೆ 4ನೇ ತಿಂಗಳು NPX ಸ್ಲಿಪ್ ಆಗಿಬಿಡುತ್ತೆ. ಸೊ ಈ ಥರ ಇರೋದ್ರಿಂದ ಮೆಟೀರಿಯಲ್ ರೈಸು ಸಿಕ್ಕಾಪಟ್ಟೆ, ರಾ ಮೆಟೀರಿಯಲ್ ರೈಸು. ಬಿಜೆಪಿ ತಯಾರಿಸಿದ್ದ ಶಾಲಾ ಪಠ್ಯಕ್ರಮಕ್ಕೆ ಕಾಂಗ್ರೆಸ್ ಬ್ರೇಕ್ ಹಾಕಿದೆ. ಮಕ್ಕಳ ಮನಸ್ಸಿಗೆ ವಿಷ ತುಂಬುವ ಪಾಠ ಮಾಡಲ್ಲ, ಜೊತೆಗೆ NEP ಹೆಸರಲ್ಲಿ ಶಿಕ್ಷಣವನ್ನ ಗಬ್ಬೆಬಿಸಲು ಬಿಡಲ್ಲ ಅಂತ ಸಾಹಿತಿಗಳು, ಬರಹಗಾರರ ಸಭೆಯಲ್ಲಿ ಸಿದ್ದರಾಮಯ್ಯ ಭರವಸೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರವು ರಚಿಸಿದ್ದಂತಹ ಕೆಲವು ಪಠ್ಯಗಳನ್ನ ತೆಗಿಬೇಕು ಮತ್ತು ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಬೇಕು ಅಂತ ಸಾಹಿತಿ, ಬರಹಗಾರರು ಆಗ್ರಹಿಸಿದ್ರು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ತಂದಿದ್ದಂತಹ ಪಠ್ಯ ತೆಗೆಯುವ ಬಗ್ಗೆ ಸಿಎಂ ಪರೋಕ್ಷವಾಗಿ ಸುಳಿವನ್ನ ಕೊಟ್ಟಿದ್ದಾರೆ. ಮತ್ತೆ ಪಠ್ಯಪುಸ್ತಕ ಪರಿಷ್ಕರಣೆ ವಿಷಯ ಮುನ್ನೆಲೆಗೆ ಬಂದಿದೆ. ಈ ಬಗ್ಗೆ ಪ್ರೊಫೆಸರ್ ACG
ಸಿದ್ದರಾಮಯ್ಯ ನ್ಯೂಸ್ 18 ಜೊತೆ ಮಾತನಾಡಿದ್ದು ಕೇಸರೀಕರಣ ಮುಕ್ತ ಪಠ್ಯಪುಸ್ತಕ ತನ್ನಿ ಅಂತ ಸಿಎಂಗೆ ಮನವಿ ಮಾಡಿದ್ದಾರೆ. ಜೊತೆಗೆ 3 ಪಾಠ 33 ಶಬ್ದಗಳನ್ನ ತೆಗಿಬೇಕು. ಜೊತೆಗೆ ಕೇಸರೀಕರಣ ಸಂವಿಧಾನ ಬಾಹಿರ ಪಠ್ಯ ನಮ್ಮ ಮಕ್ಕಳಿಗೆ ಬೇಡ ಅಂತ ಸಲಹೆಯನ್ನ ನೀಡಿದ್ದೇವೆ ಅಂತ ಹೇಳಿದ್ದಾರೆ. ಅಂತಂದ್ರೆ 3 ಹೊಸದಾಗಿ ಕೆಲವು ಪಾಠಗಳನ್ನು ಸೇರಿಸಿದ್ದಾರೆ. ಆ 3 ಪಾಠಗಳನ್ನು ಕೂಡ ಕಿತ್ತಾಕಬೇಕು. ಅವು ಒಂದೇ ಕಡೆಗಿರ್ತಕ್ಕಂಥದ್ದು. ಕೆಲವು ಚರಿತ್ರೆಗೆ ಸಂಬಂಧಪಟ್ಟಂಥ ಕೆಲವು ಪದಗಳನ್ನು ತೆಗೆದುಹಾಕಿದ್ದಾರೆ. ಉದಾಹರಣೆಗೆ ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಅಂತೇವೆ, ಅಲ್ಲಿ ಕೆಲವು ಪದಗಳಿದ್ದಾವೆ, ಆ ಥರದ ಪದಗಳನ್ನು ತೆಗೆದುಹಾಕಿರ್ತಕ್ಕಂಥದ್ದು. ಜೊತೆಗೆ ಚರಿತ್ರೆಯನ್ನು ತಿರುಚಿದಂಥ ಕೆಲವು ಹೊಸ ವಾಕ್ಯಗಳನ್ನು ಬರೆದಿದ್ದಾರೆ. ಆ ವಾಕ್ಯಗಳನ್ನು ಕೂಡ ತೆಗೆದುಹಾಕಬೇಕು. ಕೂಲಂಕಷವಾಗಿ ಆ ಪುಸ್ತಕಗಳನ್ನು ಅಧ್ಯಯನ. ನೂತನ ಸರ್ಕಾರ ಬಂದ ಬಳಿಕ ಪೊಲೀಸ್ ಇಲಾಖೆಗೆ ಮೇಜರ್ ಸರ್ಜರಿ ಆಗಿದೆ. ಬೆಂಗಳೂರು ನೂತನ ಪೊಲೀಸ್ ಕಮಿಷನರ್ ಆಗಿ ಎಡಿಜಿಪಿ ದಯಾನಂದ್ ನೇಮಕಗೊಂಡಿದ್ದಾರೆ. ಕರ್ನಾಟಕದವರೇ ಆಗಿರುವ ಬಿ ದಯಾನಂದ್ 1994ರ ಬ್ಯಾಚ್ನ ಐಪಿಎಸ್ ಅಧಿಕಾರಿ. ಇನ್ನು ಗುಪ್ತಚರ ಇಲಾಖೆಗೆ ಶರತ್ ಚಂದ್ರ ನೇಮಕವಾಗಿದ್ದಾರೆ. ಆಂತರಿಕ ಭದ್ರತಾ ವಿಭಾಗದ ಡಿಜಿಪಿ ಆಗಿ ಪ್ರತಾಪ್ ರೆಡ್ಡಿ ನೇಮಕಗೊಂಡಿದ್ದಾರೆ. ಸಿಐಡಿ ಡಿಜಿಪಿಯಾಗಿ ಡಾಕ್ಟರ್ ಎಂಎ ಸಲೀಂ ನೇಮಕವಾಗಿದ್ದಾರೆ. ಇನ್ನೊಂದು ವಾರದಲ್ಲಿ ಪಠ್ಯ ಪರಿಷ್ಕರಣೆ ಕ್ರಮ ಕೈಗೊಳ್ಳುತ್ತೇವೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಡಕಾಗಿದ್ರೆ ಪರಿಶೀಲನೆ ಮಾಡ್ತೇವೆ. ಈಗಿನ ಗುಣಮಟ್ಟಕ್ಕಿಂತ ಹೆಚ್ಚಿನ ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ ಅಂತ ನ್ಯೂಸ್ 18ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದೇ ಬಾರಿಗೆ ಎಲ್ಲವನ್ನ ಮಾಡ್ತೀವಿ ಅಂತ ಹೇಳೋದಿಲ್ಲ. ಯಾವುದೇ ಅಡಚಣೆ ಇಲ್ಲದೆ ಹಂತ ಹಂತವಾಗಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಈ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ತಗೊಳ್ಬೇಕು, ಅವರಿಗೆ ತೊಂದರೆ ಆಗದೆ ಇರತಕ್ಕ ರೀತಿಯಲ್ಲಿ ಏನು ತೀರ್ಮಾನ ತಗೋಬೇಕು ಅಂತ. ಆದರೆ ನಿನ್ನೆ ಸಾಹಿತಿಗಳು ಬಂದು ಅದನ್ನ ಮನವಿಯನ್ನು ಮಾಡಿದ್ದಾರೆ. ನಿನ್ನೆ ಒಂದು ಮಾತಾಡಿರೋದಷ್ಟೇ. ಅದನ್ನು ಇನ್ನೊಂದು ವಾರದೊಳಗೆ ಕೆಲವು ವಿಚಾರಗಳನ್ನು ಗೊತ್ತಿದೆ. ಯಾಕೆಂದರೆ ಮಕ್ಕಳಿಗೆ ತೊಂದರೆ ಆಗ್ಬಿಡುತ್ತೆ. ಶಾಲೆ ಅಂತೂ ಓಪನ್ ಆಯಿತು, ನಾಳೆಯಿಂದ ಹೊರಟು ಬಿಡ್ತಾರೆ. ಅದನ್ನು ಯಾವ ರೀತಿ ತೀರ್ಮಾನ ತಗೊಳ್ಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮಾರ್ಗದರ್ಶನದೊಳಗೆ ಮಾಡಬೇಕು ಅಂಥೇಳಿ ತೀರ್ಮಾನ ಆಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿ ಮುಂಗಾರು ಸಂಬಂಧ ಮುನ್ನೆಚ್ಚರಿಕಾ ಕ್ರಮ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಸದ್ಯಕ್ಕೆ ಯಾವ ತೊಂದರೆ ಇಲ್ಲ. ರಸಗೊಬ್ಬರ ಪೂರೈಕೆಗೂ ಕ್ರಮ ಕೈಗೊಳ್ಳಲಿದೆ. ಜೂನ್ 10ರಿಂದ ಮುಂಗಾರು ಆರಂಭವಾಗಲಿದೆ. ಇದಕ್ಕೆ ಕೃಷಿ ಇಲಾಖೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ನಡೆಸಿದೆ ಅಂತ ಹೇಳಿದ್ದಾರೆ. ಏನು ಅವಶ್ಯಕತೆ ಇರುತ್ತೆ, ಯಾವ್ಯಾವ ಬಿತ್ತನೆ ಬೇಕಾಗುತ್ತೆ, ಯಾವ ಏರಿಯಾದ ರೈತರು ಯಾವ ಬೆಳೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ. ಸೊ ಗೊಬ್ಬರದ ಬಗ್ಗೆನೂ ಅಷ್ಟೇ. ಸೊ ಕಳೆದ 3-4 ವರ್ಷದ ಹಿಸ್ಟ್ರಿಯನ್ನು ನಾವು ಗಮನಿಸ್ಕೊಂಡು ಇಲಾಖೆ ಅದಕ್ಕೂ ಏನು ಪ್ರಿಪೇರ್ ಆಗಬೇಕೋ ಅದೆಲ್ಲ ಪ್ರಿಪೇರ್ ಆಗಿದ್ದೀವಿ. ಬಹುಶಃ ಮುಂಗಾರು ನಮಗೆ ಜೂನು 10ನೇ ತಾರೀಕಿಗೆ ಫಸ್ಟ್ ವೀಕ್ನಲ್ಲಿ ಕಮೆನ್ಸ್ ಆಗೋದ್ರಿಂದ ನಾವೇನೆಲ್ಲ ಪ್ರಿಪೇರ್ ಆಗಬೇಕೋ ಇಲಾಖೆ ಅದಕ್ಕೆ ಪ್ರಿಪೇರ್ ಆಗಿದ್ದೀವಿ. ಸೊ ಅದ್ರ ಬಗ್ಗೆ ನಾನು ಎಲ್ಲರ ಅಧಿಕಾರಿಗಳ ಜೊತೆ ಬ್ರೀಫ್ ತೊಗೊಂಡು ಅಥವಾ ಅವ್ರ ಜೊತೆ ಚರ್ಚೆ ಮಾಡಿ ಅಥವಾ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಅದಕ್ಕೆ ಯಾವ ರೀತಿ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ. ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಗದಗ ಜಿಲ್ಲಾಡಳಿತ ಭವನದಲ್ಲಿ ಮೊದಲ ಸಭೆಯನ್ನು ನಡೆಸಿದರು. ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದ ಸಚಿವ ಎಚ್.ಕೆ. ಪಾಟೀಲ್ 2013ರಿಂದ 2018ರ ಅವಧಿಯಲ್ಲಿನ ಸ್ಥಗಿತಗೊಂಡಿರುವಂತಹ ಕಾಮಗಾರಿಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು. ನಿನ್ನೆ ಮೈಸೂರಿನ ನಂಜನಗೂಡಿನಲ್ಲಿ ನಡೆದಿದ್ದ ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟವರ ಅಂತ್ಯಕ್ರಿಯೆ ಹುಟ್ಟೂರಿನಲ್ಲಿ ನೆರವೇರಿದೆ. ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಗ್ರಾಮದ ವೀರಶೈವ ರುದ್ರಭೂಮಿಯಲ್ಲಿ 9 ಜನರ ಅಂತ್ಯಕ್ರಿಯೆ ನೆರವೇರಿದೆ. ವೀರಶೈವ ವಿಧಿವಿಧಾನದ ಮೂಲಕ ಅಂತ್ಯ ಸಂಸ್ಕಾರ ಮಾಡಲಾಯಿತು. 9 ಗುಂಡಿಗಳಲ್ಲಿ ಪ್ರತ್ಯೇಕ ಅಂತ್ಯಕ್ರಿಯೆ ಮಾಡಲಾಗಿದ್ದು ಅಂತ್ಯಕ್ರಿಯೆಯಲ್ಲಿ ಗ್ರಾಮದ 100 ಜನರು ಭಾಗವಹಿಸಿದರು. ಮಾಜಿ ಸಚಿವ ಶ್ರೀರಾಮುಲು, ಸಚಿವ ನಾಗೇಂದ್ರ ಸಹೋದರ ವೆಂಕಟೇಶ್ ಪ್ರಸಾದ್, ಎಡಿಸಿ ಮಹಮ್ಮದ್ ಜುಬೇರ್ ಉಪಸ್ಥಿತರಿದ್ದರು. ಕುಟುಂಬಸ್ಥರ ಆಕ್ರಂದನ ಈ ಸಂದರ್ಭದಲ್ಲಿ ಮುಗಿಲು ಮುಟ್ಟಿತ್ತು. ಸ್ವಲ್ಪ ಬೇಗ ತಲುಪಬೇಕು ಅನ್ನುವ ಇದರಲ್ಲಿ ಅನಾಹುತ ಆಗಿದೆ. ಬಟ್ ನಾವು ಏನೇ ಪರಿಹಾರ ಕೊಟ್ಟರು ಕೂಡ ಹೋಗಿದ್ದವರು ಇದು ಆಗಲ್ಲ. ಇಬ್ಬರು ಸ್ವಲ್ಪ ಔಟ್ ಆಫ್ ಡೇಂಜರ್ ಅಂತಲೇ ಹೇಳ್ತಾ ಇದ್ದಾರೆ. ನಮ್ಮ DH ಅವರು ಸತತವಾಗಿ KR ಆಸ್ಪತ್ರೆ RMO ಜೊತೆ ಸತತವಾಗಿ ಟಚ್ನಲ್ಲಿದ್ದಾರೆ. ಸ್ವಲ್ಪ ಅವ್ರದ್ದು ಚಿಕಿತ್ಸೆ ಎಲ್ಲ ಕೂಡ ನಾವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತೀವಿ. ಒಬ್ಬರು ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ, ಇನ್ನು ವೆಂಟಿಲೇಟರ್ ಮೇಲೆ. ಸದ್ಯಕ್ಕೆ ಮುಖ್ಯಮಂತ್ರಿ ಬೆಂಗಳೂರಿನಲ್ಲಿ ಕಳೆದ 2 ದಿನ ಬಿಡುವು ಕೊಟ್ಟಿದ್ದಂತಹ ಮಳೆರಾಯ ಮತ್ತೆ ವರ್ಣಾರ್ಭಟಿಸಿದ್ದಾನೆ. ನಗರದ ಮೆಜೆಸ್ಟಿಕ್, ಶಾಂತಿನಗರ, ಕಾರ್ಪೊರೇಷನ್ ಸೇರಿದಂತೆ
ಹಲವೆಡೆ ಗುಡುಗು ಸಹಿತ ಮಳೆಯಾಗಿದೆ. ಇನ್ನು ವಾಹನ ಸವಾರರು ಪರದಾಡ್ತಿದ್ದಾರೆ. ಮಾಗಡಿ ರಸ್ತೆಯ ಚಿಕ್ಕಗೊಲ್ಲರಹಟ್ಟಿಯಲ್ಲಿ ಮಳೆ ಅವಾಂತರವಾಗಿದೆ. ಇನ್ನು ನಾಳೆ ನಾಡಿದ್ದು 2 ದಿನ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಬೆಂಗಳೂರಿನಲ್ಲಿ ಹಲವೆಡೆ ಮಳೆ ಸುರಿದ ಮಳೆಯಿಂದಾಗಿ ಶಿವಾನಂದ ಸರ್ಕಲ್ ಅಂಡರ್ ಪಾಸ್ನಲ್ಲಿ ನೀರು ನಿಂತು ನೀರಿನಲ್ಲಿ ಆಂಬ್ಯುಲೆನ್ಸ್ ಸಿಲುಕಿರುವಂತಹ ಘಟನೆ ನಡೆದಿದೆ. ಆಂಬ್ಯುಲೆನ್ಸ್ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಅಂಡರ್ ಪಾಸ್ ದಾಟುವುದಕ್ಕೆ ವಾಹನ ಸವಾರರು ಪರದಾಡಿದ್ದಾರೆ. ಇತ್ತ ಶೇಷಾದ್ರಿಪುರಂ ರಸ್ತೆಯಲ್ಲಿ ಮಳೆಯಿಂದಾಗಿ ಯಮುನಾ ಭಾಯ್ ರಸ್ತೆ ಸಂಪೂರ್ಣ ಜಲಾವೃತವಾಗಿತ್ತು. ಕೆರೆಯಂತಾದ ರಸ್ತೆ ದಾಟೋದಕ್ಕೆ ಜನರು ಹರಸಾಹಸ ಪಟ್ಟಿದ್ರು. ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಇವತ್ತು ಚಾಮರಾಜನಗರ ಪಟ್ಟಣದಲ್ಲಿ ಸುರಿದ ಅರ್ಧ ಗಂಟೆಗೆ ಮಳೆಗೆ ವಾಹನ ಸವಾರರು ಪರದಾಡಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರಿಗೆ ಕಾಂಗ್ರೆಸ್ ಸರ್ಕಾರ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ಸಿದ್ದರಾಮಯ್ಯ ಸರ್ಕಾರ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯನ್ನ 4% ಹೆಚ್ಚಿಸಿ ಆದೇಶವನ್ನು ಹೊರಡಿಸಿದೆ. ಪರಿಷ್ಕೃತ ತುಟ್ಟಿ ಭತ್ಯೆ 2023ರ ಜನವರಿ 1ರಿಂದಲೇ ಅನ್ವಯ ಆಗುವಂತೆ ಆದೇಶದಲ್ಲಿ ಉಲ್ಲೇಖ ಮಾಡಲಾಗಿದೆ. 2018ರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನವನ್ನ ಪಡಿತಾ ಇರುವಂತಹ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಲಾಭ ಸಿಗಲಿದೆ. ಇನ್ನು ಮೂಲ ವೇತನದ 31%ರಿಂದ 35%ಕ್ಕೆ ಪರಿಷ್ಕರಿಸಿ ಮಂಜೂರು ಮಾಡಲು ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಚಾಮರಾಜನಗರದಲ್ಲಿ ಅರಿಶಿನ ಖರೀದಿ ಕೇಂದ್ರ ಆರಂಭಿಸದಿದ್ದಕ್ಕೆ ರೈತರು ಸಿಡಿದೆದ್ದಿದ್ದಾರೆ. ಡಿಸಿ ಕಚೇರಿ ಬಳಿ ಜಮಾಯಿಸಿದ ನೂರಾರು ಅರಿಶಿನ ಬೆಳೆಗಾರರು ಡಿಸಿ ಕಚೇರಿ ಆವರಣದಲ್ಲಿ ಅರಿಶಿನ ಸುರಿದು ಪ್ರತಿಭಟನೆ ನಡೆಸಿದ್ದಾರೆ. ಹೊಸ ಸಂಸತ್ ಭವನ ಉದ್ಘಾಟನೆಗೆ ಖ್ಯಾತೆ ತೆಗೆದಿದ್ದ ವಿಪಕ್ಷಗಳ ವಿರುದ್ಧ ಸಂಸದ ಸಂಗಣ್ಣ ಕರಡಿ ಕಿಡಿಕಾರಿದ್ದಾರೆ. ಕುಸ್ತಿಪಟುಗಳ ಆರೋಪ, ಅವರ ಹೋರಾಟಕ್ಕೆ ನಮ್ಮ ವಿರೋಧವಿಲ್ಲ, ಆದರೆ ಹೋರಾಟದ ಸಂದರ್ಭ ಯಾವುದು ಅನ್ನೋದು ನೋಡಬೇಕು ಅಂತ ಸಂಸದ ಸಂಗಣ್ಣ ಕರಡಿ ಹೇಳಿದ್ದಾರೆ. ಒಂದ್ ಕಡೆ ಡೆವಲಪ್ಮೆಂಟ್ ಮಾಡಬೇಕು, ಬರೀ ಗ್ಯಾರಂಟಿ ಯೋಜನೆಗಳಿಗೆ 50,000 ಕ್ರೋರ್ಸ್ ಇದರಲ್ಲಿ ನೀವು ಡಿಸ್ಟ್ರಿಬ್ಯೂಟ್ ಮಾಡಿ, ಈಗ ನೀವು ಡೆವಲಪ್ಮೆಂಟ್ ಮಾಡಬೇಕು. ಪ್ರಿಯಕರನೊಂದಿಗೆ ಸೇರಿ ಪತ್ನಿಯ ಪತಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೋಲಾರ ತಾಲೂಕಿನ ಜನ್ನಘಟ್ಟ ಗ್ರಾಮದ ಜಾನಪದ ಕಲಾವಿದ ಕೃಷ್ಣಮೂರ್ತಿ ಎಂಬಾತ ಕೊಲೆಯಾಗಿದ್ದು, ಪತ್ನಿ ಸೌಮ್ಯ ಹಾಗೂ ಪ್ರಿಯಕರ ಶ್ರೀಧರ್ ನನ್ನ ಬಂಧಿಸಿದ್ದಾರೆ. ಇನ್ನು ಕೊಲೆಗೆ ಸಹಾಯ ಮಾಡಿದ ಮತ್ತೋರ್ವ ಶ್ರೀಧರ್ ಎಂಬಾತನನ್ನ ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ಹೆಲ್ಮೆಟ್ ಒಳಗೆ ಹಾವೊಂದು ಸೇರ್ಕೊಂಡು ಅವಾಂತರ ಸೃಷ್ಟಿಸಿರುವ ಘಟನೆ ಮೈಸೂರಿನ ಬೆಳಗೋಳ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿದೆ. ಸುಬ್ರಹ್ಮಣ್ಯ ಅನ್ನೂರಿಗೆ ಸೇರಿದ ಹೆಲ್ಮೆಟ್ನಲ್ಲಿ ಹಾವು ಕಾಣಿಸಿಕೊಂಡಿದೆ. ಬಳಿಕ ವಿಷಯ ತಿಳಿದ ಉರುಗ ಸಂರಕ್ಷಕ ಸ್ನೇಕ್ ಶ್ಯಾಮ್ ಹಾವನ್ನು ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಹಾವು ಕಚ್ಚಿ ಉರಗ ತಜ್ಞ ಸ್ನೇಕ್ ನರೇಶ್ ಅನ್ನೋರು ಸಾವನ್ನಪ್ಪಿದ್ದಾರೆ. ಸೆರೆ ಹಿಡಿದ ಹಾವಿನಿಂದಲೇ ಕಚ್ಚಿಸಿಕೊಂಡಿರೋ ಉರಗ ತಜ್ಞ ನರೇಶ್ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಹಾವುಗಳನ್ನು ಹಿಡಿಯೋದ್ರಲ್ಲಿ ನರೇಶ್ ಪ್ರಸಿದ್ಧರಾಗಿದ್ರು. ಇದುವರೆಗೂ ಸಾವಿರಾರು ಹಾವುಗಳನ್ನು ಸೆರೆ ಹಿಡಿದು ಕಾಡಿಗೆ ಬಿಟ್ಟಿದ್ರು. ಆದರೆ ದುರದೃಷ್ಟವಶಾತ್ ಇವತ್ತು ಅದೇ ಹಾವು ಕಚ್ಚಿದ್ರಿಂದ ಪ್ರಾಣ ಬಿಟ್ಟಿದ್ದಾರೆ. ಕಾಂಗ್ರೆಸ್ಗೆ ಸೇರಿ ಮೊದಲ ಚುನಾವಣೆಯಲ್ಲಿ ಸೋಲು ಕಂಡಂತ ಜಗದೀಶ್ ಶೆಟ್ಟರ್ ಆತ್ಮಾವಲೋಕನ ಸಭೆಯನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯ ಕೇಶವಾಪುರದ ರಾಯ್ಕರ್ ಸಭಾಂಗಣದಲ್ಲಿ ಆತ್ಮಾವಲೋಕನ ಸಭೆಯನ್ನ ಮಾಡಲಾಗಿದೆ. ಸೆಂಟ್ರಲ್ ಕ್ಷೇತ್ರದಲ್ಲಿ ನಾನು ಸೋತಿರಬಹುದು, ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಇದು ರಾಷ್ಟ್ರ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ ಅಂತ ಹೇಳಿದ್ರು. ಸೋಲು ನಮ್ಮ ಕುಟುಂಬಕ್ಕೆ ಹೊಸತೇನಲ್ಲ, ನಾನಂತೂ ಡಿಪ್ರೆಷನ್ಗೆ ಹೋಗಲ್ಲ ಅಂತ
ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗಳಿಸಲಿದೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ನಾನು ಕಾಂಗ್ರೆಸ್ ಸಂಘಟನೆಗೆ ಸಿದ್ಧನಿದ್ದೇನೆ, ಪಕ್ಷ ಕೊಡುವ ಜವಾಬ್ದಾರಿಯನ್ನ ನಿಭಾಯಿಸ್ತೇನೆ ಅಂತ ಹೇಳಿದ್ದಾರೆ. ರಾಜಸ್ಥಾನ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕಿತ್ತಾಟದ ಮಧ್ಯೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಹೋರಾಡಲು ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಸಚಿನ್ ಪೈಲಟ್ ಒಪ್ಪಿಕೊಂಡಿದ್ದಾರೆ. ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ಇಬ್ಬರು ಒಟ್ಟಿಗೆ ಕೆಲಸ ಮಾಡಲು ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷವು ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸಲಿದೆ. ಕಾಂಗ್ರೆಸ್ ಪಕ್ಷಕ್ಕೆ ರಾಜಸ್ಥಾನ ಬಲಿಷ್ಠ ರಾಜ್ಯವಾಗಲಿದೆ ಅನ್ನೋದು ಸ್ಪಷ್ಟವಾಗಿದೆ. ನಾವು ಬಿಜೆಪಿ ವಿರುದ್ಧ ಗೆಲ್ಲಲಿದ್ದೇವೆ ಅಂತ ಎಐಸಿಸಿ ಕಾರ್ಯದರ್ಶಿ ವೇಣುಗೋಪಾಲ್ ಹೇಳಿಕೆ ನೀಡಿದ್ದಾರೆ. ಏಪ್ರಿಲ್ನಲ್ಲಿ ಬಂಧನ ಆಗಿದ್ದಂಥ ಶಂಕಿತ ಆರಿಫ್ ಹಮ್ರಾಜ್ ವರ್ಷಿದ್ ವಿಚಾರಣೆ ವೇಳೆ ಎನ್ಐಎ ಅಧಿಕಾರಿಗಳ ಮುಂದೆ ಸ್ಫೋಟಕ ಅಂಶವನ್ನ ಬಾಯ್ಬಿಟ್ಟಿದ್ದಾರೆ. ನಿಷೇಧಿತ 2 ಸಂಘಟನೆಗಳ ನಂಟಿನ ಮಾಹಿತಿಯನ್ನ ಎನ್ಐಎ ಮುಂದೆ ಬಾಯ್ಬಿಟ್ಟಿದ್ದಾನೆ. ಅಲ್ ಖೈದಾ, ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ ಸಂಘಟನೆಯ ಜೊತೆ ನಂಟಿತ್ತು ಎಂಬುದು ಬೆಳಕಿಗೆ ಬಂದಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಯುವಕರನ್ನ ಸೆಳೆಯುವ ಯತ್ನ ಮಾಡ್ತಿದ್ದು, ಜೊತೆಗೆ ಇಬ್ಬರಿಗೂ ವಿದೇಶದಿಂದ ಫಂಡಿಂಗ್ ಬರ್ತಾ ಇದ್ದ ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ಬಯಲಿಗೆಳೆದಿದ್ದಾರೆ. ಇನ್ನು ಶಂಕಿತ ಉಗ್ರ ಶಾರಿಕ್ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಎನ್ಐಎ ಅಧಿಕಾರಿಗಳು ಕೆಲವೇ ದಿನಗಳಲ್ಲಿ ಶಾರಿಕ್ನನ್ನ ವಶಕ್ಕೆ ಪಡೆಯಲಿದ್ದಾರೆ. ಪುಟಾಣಿಯೊಬ್ಬಳು ಜಿಂಕೆಗೆ ಆಹಾರ ನೀಡುವ ದೃಶ್ಯ ಇದಾಗಿದ್ದು, ಮುದ್ದು ಜಿಂಕೆಯ ಎದುರು ನಿಂತಿರುವ ಈ ಪುಟಾಣಿ ಆ ಜಿಂಕೆಗೆ ವಂದಿಸುವಂತೆ ಗೌರವಯುತವಾಗಿ ಬಾಗಿ ಬಳಿಕ ತನ್ನ ಕೈಯಲ್ಲಿದ್ದ ಆಹಾರವನ್ನ ನೀಡುತ್ತಾಳೆ. ಜಿಂಕೆ ಕೂಡ ಈ ಆಹಾರವನ್ನ ಸೇವಿಸಿ ಬಳಿಕ ಜಿಂಕೆ ಕೂಡ ಆಕೆ ಮಾಡಿದಂತೆಯೇ ಅದು ಕೂಡ ಮಾಡುತ್ತೆ. ಪುಟಾಣಿ ಮತ್ತು ಜಿಂಕೆಯ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಇವಿಷ್ಟೇ ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.